ವೇಮಗಲ್ ಪಟ್ಟಣದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಆಚರಣೆಗೆ ಕೆಂಪೇಗೌಡ ಯುವ ಸಮಿತಿ ಸಕಲ ಸಿದ್ಧತೆ. ವೇಮಗಲ್ ಪಟ್ಟಣದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಜೂನ್ 27ರಂದು ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಆಚರಿಸಲು ಕೆಂಪೇಗೌಡರ ಯುವ ಸಮಿತಿ ವತಿಯಿಂದ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಎಂದು ಅಧ್ಯಕ್ಷರಾದ ಎಂ ಮಲ್ಲಂಡಳ್ಳಿ ರಮೇಶ್ ತಿಳಿಸಿದರು. ವೇಮಗಲ್ ಪಟ್ಟಣದಲ್ಲಿ ವೇಮಗಲ್ ಹೋಬಳಿ ಕೆಂಪೇಗೌಡ ಯುವ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಜೂನ್ 27ರಂದು ಬೆಳಗ್ಗೆ 8 ಗಂಟೆಗೆ ನಮ್ಮ ಯುವ ಸಮಿತಿ ಕಚೇರಿಯಲ್ಲಿ ಪೂಜೆ ನಡೆಯುತ್ತದೆ. ತದನಂತರ ಪಟ್ಟಣದ ರಾಮಶೆಟ್ಟಿ ಬಸ್ ನಿಲ್ದಾಣದಲ್ಲಿ ಎಲ್ಲ ಸಮುದಾಯದ ಹಿರಿಯ ಸಮ್ಮುಖದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ. ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಹಾಗೂ ಪಟ್ಟಣದ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕೆಂಪೇಗೌಡ ಯುವ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ನವೀನ್ ಬಿಪಿ ಗಿರಿ, ಗೌರವಾಧ್ಯಕ್ಷ ಎಂಐಸಿಟಿ ಮಂಜುನಾಥ್, ಅಧ್ಯಕ್ಷ ಎಂ ಮಲ್ಲಂಡಳ್ಳಿ ರಮೇಶ್, ಉಪಾಧ್ಯಕ್ಷ ಚನ್ನಸಂದ್ರ ಮುನಿಸ್ವಾಮಿರೆಡ್ಡಿ, ರಾಂಪುರ ದೇವರಾಜ್, ಖಜಾಂಚಿ ಮೇಡಿಹಾಳ ಅಂಬರೀಶ್, ಶೆಟ್ಟಿಹಳ್ಳಿ ಕಿರಣ್, ಸಹ ಸಂಸ್ಥಾಪಕ ಮಧುಕರ್ ಗೌಡ, ಚೋಳಘಟ್ಟ ಶಿವಾನಂದ, ನಿರ್ದೇಶಕರಾದ ಪೆರ್ಜಿನಹಳ್ಳಿ ಜಯಕುಮಾರ್, ಮಡಿವಾಳ ಬೈರೇಗೌಡ, ಬೆಟ್ಟ ಹೊಸಪುರ ಮಹೇಶ್, ಪುರಹಳ್ಳಿ ಸುಧಾಕರ್, ಮಾರ್ಜಿನಹಳ್ಳಿ ಜಗದೀಶ್, ಸಕಲೇಶ್, ವಿಜಯಕುಮಾರ್, ರಘು, ನರೇಂದ್ರ ರೆಡ್ಡಿ ಸರ್ವ ಸದಸ್ಯರು ಹಾಜರಿದ್ದರು. ನಮಸ್ತೆ. ನಾವು ಕೆಂಪೇಗೌಡ ಯುವ ಸಮಿತಿ ವೇಮಗಲ್ ಹೋಬಳಿ ಅಧ್ಯಕ್ಷರು ರಮೇಶ್ ಅಂತೇಳಿ ಮಾತನಾಡೋದು. ಈ ಒಂದು ಕಾರ್ಯಕ್ರಮ ಏನಕ್ಕಾಗಿ ಏರ್ಪಾಡು ಮಾಡಿದ್ದೀರಿ ಅಂತಂದರೆ, ನಮ್ಮ ಕೆಂಪೇಗೌಡ ಯುವ ಸಮಿತಿ ವೇಮಗಲ್ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನು ತುಂಬ ಅದ್ಧೂರಿಯಾಗಿ ವೇಮಗಲ್ಲಲ್ಲಿ ನಡೆಸ್ಕೊಡ್ತಾ ಇದ್ದೀರಿ. ಆ ಒಂದು ವಿಷಯವಾಗಿ ಜನರಿಗೆ ಒಂದು ಮುಟ್ಟುವ ಒಂದು ಕಾರ್ಯಕ್ರಮವಾಗಿ ಈ ದಿನ ಪ್ರೆಸ್ ಮೀಟ್ ಕರೆದಿದ್ದೀವಿ. ಇದರ ಭಾಗವಾಗಿ 27ನೇ ತಾರೀಕು ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ನಮ್ಮ ಹೋಬಳಿ ಆಫೀಸ್ ಯುವ ಸಮಿತಿ ಆಫೀಸ್ ಮುಂದೆ ನಾವು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ಇದಾದ ನಂತರ ವೇಮಗಲ್ ಬಸ್ ಸ್ಟ್ಯಾಂಡಲ್ಲಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ. ಅದರ ಮುಗಿದ ನಂತರ ನಮ್ಮ ಸಮಿತಿ ವತಿಯಿಂದ ವೇಮಗಲ್ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ನಮ್ಮ ಕೆಂಪೇಗೌಡ ಪಲ್ಲಕ್ಕಿ ಇರುತ್ತದೆ. ಮೇನ್ ರೋಡ್ಗಳಲ್ಲೆಲ್ಲನೂ ಪಲ್ಲಕ್ಕಿ ಉತ್ಸವ ಇರುತ್ತೆ. ಇದರ ಭಾಗವಾಗಿ ಒಂದು DJ ಮತ್ತು ತಮಟೆ ಈ ಒಂದು ಕಾರ್ಯಕ್ರಮವೂ ಇರುತ್ತದೆ. ಆದ್ದರಿಂದ ನಮ್ಮ ಹೋಬಳಿಯ ಎಲ್ಲ ಒಂದು ಈ ಸಮುದಾಯದ ಜನಗಳು ಹಾಗೇನೇ ಸಮುದಾಯಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥ ಎಲ್ಲ ಇದೊಂದು ಕೆಂಪೇಗೌಡ ಜಯಂತಿ ಅಂತಂದರೆ ಬರೀ ಒಕ್ಕಲಿಗರಿಗೆ ಮಾತ್ರ ಸೀಮಿತ ಅಲ್ಲ. ಇದು ಕೆಂಪೇಗೌಡರು ಪ್ರತಿಯೊಂದು ಜನಾಂಗಕ್ಕೂ ಬೇಕಾಗಿರತಕ್ಕಂಥವರು. ಆದ್ದರಿಂದ ಎಲ್ಲ ಜನಾಂಗದವರು ಕೆಂಪೇಗೌಡ ಜಯಂತಿಗೆ ಬಂದು ತುಂಬ ಯಶಸ್ವಿಗೊಳಿಸಬೇಕಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಸಮಿತಿ ಕೆಂಪೇಗೌಡ ಯುವ ಸಮಿತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಹೆಸರು MICT ಮಂಜುನಾಥ್ ಅಂತೇಳಿ, ಗೌರವಾಧ್ಯಕ್ಷರು, ಕೆಂಪೇಗೌಡ ಯುವ ಸಮಿತಿಯ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಏನು ಸುಮಾರು 10-15 ವರ್ಷಗಳಿಂದ ಜಯಂತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವೋ, ಈ ಒಂದು ಆಚರಣೆಯನ್ನು ಸುಮಾರು 4-5 ವರ್ಷಗಳಿಂದ ಕೆಂಪೇಗೌಡ ಯುವಕರ ಜೊತೆಯಲ್ಲಿ ಸೇರಿಕೊಂಡು ನಾವು ಒಂದು ಆಚರಣೆಯನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಸುಮಾರು ಜಯಂತಿ ಅಂತಂದರೆ 1 ತಿಂಗಳಿಗೆ ಸೀಮಿತ ಅಲ್ಲ, ನಾವು ವರ್ಷದಲ್ಲಿ 12 ತಿಂಗಳನ್ನು ಸತತವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬಂದಿದ್ದೇವೆ. ನಾವು ಕೆಂಪೇಗೌಡರ ಭಾವಚಿತ್ರಗಳನ್ನು ಸರ್ಕಾರಿ ಶಾಲೆಗಳಿಗೆ, ಅನುದಾನಿತ ಶಾಲೆಗಳಿಗೆ, ಸರ್ಕಾರಿ ಕಚೇರಿಗಳಿಗೆ, ಎಲ್ಲ ಕಚೇರಿಗಳಿಗೂ ಕೊಟ್ಟು ಅರಿವನ್ನು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಬರೀ ವೇಮಗಲ್ ಹೋಬಳಿಯಾದ್ಯಂತ ಅಲ್ಲ, ಕೋಲಾರ ತಾಲೂಕು ಜಿಲ್ಲೆಯಾದ್ಯಂತಹ ನಮ್ಮ ಒಂದು ಸಂಘ ಮುನ್ನಡೆ ಆಗ್ತದೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. 516ನೇ ಜಯಂತ್ಯೋತ್ಸವಕ್ಕೆ ಎಲ್ಲ ಹಿರಿಯರನ್ನು ಆಹ್ವಾನ ಮಾಡಿದ್ದೇವೆ. ಎಲ್ಲ ಹಿರಿಯರು ಬಂದು ನಮ್ಮ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾರೆ. ಬರೀ ನಮ್ಮ ಒಕ್ಕಲಿಗರ ಸಂಘ ಏನಿದೆ ನಮ್ಮ ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಎಲ್ಲ ಅನ್ನ ಜಾತಿಗಳ ಧರ್ಮಗಳನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಎಲ್ಲ ಲೀಡರ್ಗಳನ್ನು ಕರೆದು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲ ಸಾಮೂಹಿಕ ಸಂಘಟನೆಗಳು ಏನಿದಾವೋ ಎಲ್ಲರೂ ಬಂದು ಈ ಸಂಘಟನೆಗೆ ನಮ್ಮ ಜೊತೆಯಲ್ಲಿ ಒಗ್ಗೂಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಜಯಂತಿ ಏನಿದೆಯೋ ಹಲವಾರು ಸಂಘಟನೆಗಳು ಹುಟ್ಕೊಂತಾನೆ ಇರ್ತೇವೆ ದಿನಕ್ಕೊಂದು.
ಬಟ್ ನಮ್ಮದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಘಟನೆಗಳಲ್ಲಿ ನಾವು ಪಾಲ್ಗೊಂಡಿಲ್ಲ. ನಮ್ಮ ಏನು ಕೆಂಪೇಗೌಡರ ಯುವ ಸಮಿತಿ ಇದೆಯೋ ಅದು ನಾವು ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಹಲವಾರು ಸಂಘಟನೆಗಳು ಉಟ್ಕೊಬೋದು, ಅದು ನಮ್ಮದೇನು ಅಭ್ಯಂತರ ಇಲ್ಲ. ಹೆಸರು MICT ಮಂಜುನಾಥ್ ಅಂತೇಳಿ, ಗೌರವಾಧ್ಯಕ್ಷರು, ಕೆಂಪೇಗೌಡ ಯುವ ಸಮಿತಿಯ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಏನು ಸುಮಾರು 10-15 ವರ್ಷಗಳಿಂದ ಜಯಂತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವೋ, ಈ ಒಂದು ಆಚರಣೆಯನ್ನು ಸುಮಾರು 4-5 ವರ್ಷಗಳಿಂದ ಕೆಂಪೇಗೌಡ ಯುವಕರ ಜೊತೆಯಲ್ಲಿ ಸೇರಿಕೊಂಡು ನಾವು ಒಂದು ಆಚರಣೆಯನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಸುಮಾರು ಜಯಂತಿ ಅಂತಂದರೆ 1 ತಿಂಗಳಿಗೆ ಸೀಮಿತ ಅಲ್ಲ, ನಾವು ವರ್ಷದಲ್ಲಿ 12 ತಿಂಗಳನ್ನು ಸತತವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬಂದಿದ್ದೇವೆ. ನಾವು ಕೆಂಪೇಗೌಡರ ಭಾವಚಿತ್ರಗಳನ್ನು ಸರ್ಕಾರಿ ಶಾಲೆಗಳಿಗೆ, ಅನುದಾನಿತ ಶಾಲೆಗಳಿಗೆ, ಸರ್ಕಾರಿ ಕಚೇರಿಗಳಿಗೆ, ಎಲ್ಲ ಕಚೇರಿಗಳಿಗೂ ಕೊಟ್ಟು ಅರಿವನ್ನು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಬರೀ ವೇಮಗಲ್ ಹೋಬಳಿಯಾದ್ಯಂತಹ ಅಲ್ಲ, ಕೋಲಾರ ತಾಲೂಕು ಜಿಲ್ಲೆಯಾದ್ಯಂತಹ ನಮ್ಮ ಒಂದು ಸಂಘ ಮುನ್ನಡೆ ಆಗ್ತದೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. 516ನೇ ಏನು ಜಯಂತ್ಯೋತ್ಸವಕ್ಕೆ ಎಲ್ಲ ಹಿರಿಯರನ್ನು ಆಹ್ವಾನ ಮಾಡಿದ್ದೇವೆ. ಎಲ್ಲ ಹಿರಿಯರು ಬಂದು ನಮ್ಮ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾರೆ. ಬರೀ ನಮ್ಮ ಒಕ್ಕಲಿಗರ ಸಂಘ ಏನಿದೆ ನಮ್ಮ ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಎಲ್ಲ ಅನ್ನ ಜಾತಿಗಳ ಧರ್ಮಗಳನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಎಲ್ಲ ಲೀಡರ್ಗಳನ್ನು ಕರೆದು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತೀವಿ. ಸಮಿತಿ ಅನ್ನೋಂಥದ್ದು ನೋಂದಣಿಯಾಗಿ ಈಗಾಗಲೇ 3 ವರ್ಷನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ಕಳೆದ 3 ವರ್ಷದಿಂದ ಕೂಡ ವೇಮಗಲ್ ಭಾಗದಲ್ಲಿ ನಾವು ಪ್ರತ್ಯೇಕವಾದಂಥ ಒಂದು ಕಾರ್ಯಕ್ರಮನ ಮಾಡಿಕೊಂಡು ಸಮುದಾಯದ ಜೊತೆಗೆ ಎಲ್ಲ ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಅದು ಉಳಿದಂಥ ಎಲ್ಲ ಹೋರಾಟಗಾರರನ್ನು ಕೂಡ ಜೊತೆ ಕರ್ಕೊಂಡು ಕೆಂಪೇಗೌಡರು ಒಂದು ಜಾತಿಗೋ ಒಂದು ಸಮುದಾಯಕ್ಕೆ ಸೀಮಿತರಾದಂಥವ್ರಲ್ಲ. ಕೆಂಪೇಗೌಡರು ನಾಡಪ್ರಭುಗಳು ಅಂತ ಹೆಸರು ತಗೋಬೇಕು ಅಂತಂದರೆ ಇಡೀ ಎಲ್ಲ ಸಮುದಾಯಗಳಿಗೂ ಕೂಡ ಒಂದು ಪ್ರತ್ಯೇಕ ಮಾರುಕಟ್ಟೆಗಳನ್ನ ನಿರ್ಮಾಣ ಮಾಡಿ ಇವತ್ತು ವಿಶ್ವವಿಖ್ಯಾತ ಬೆಂಗಳೂರನ್ನು ನಿರ್ಮಾಣ ಮಾಡಿದಂಥ ಕೆಂಪೇಗೌಡರು ಅದೆಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಆ ನಿಟ್ಟಿನಲ್ಲಿ ಕೆಂಪೇಗೌಡ ಯುವ ಸಮಿತಿ ಅನ್ನೋಂಥದ್ದು ಎಲ್ಲರ ಪರ ಧ್ವನಿಯಾಗಿ ನಮ್ಮ ಸಮುದಾಯದ ಜೊತೆಗೆ ಎಲ್ಲ ಸಮುದಾಯಗಳನ್ನು ಕೂಡ ಅಣ್ಣ ತಮ್ಮಂದರಂತೆ ಭಾವಿಸ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಕೆಲಸನ ಕೆಂಪೇಗೌಡ ಯುವ ಸಮಿತಿ ಕಳೆದ 3 ವರ್ಷದಿಂದ ಮಾಡ್ಕೊಂಡ್ಬಂದಿದೆ. ಮುಂದುವರೆದಂತೆ ಕೆಂಪೇಗೌಡರ ಬಗ್ಗೆ ಇನ್ನು ಗ್ರಾಮೀಣ ಭಾಗಗಳಲ್ಲಿ ಸುಮಾರು ಜನಕ್ಕೆ ಒಂದಷ್ಟು ಮಾಹಿತಿ ಕೊರತೆ ಇದೆ. ಅರಿವಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ, ಅರಿವಿದೆ, ಬಟ್ ಒಂದಷ್ಟು ಮಾಹಿತಿ ಕೊರತೆ ಇರೋದ್ರಿಂದಾಗಿ ಆ ಒಂದು ಮಾಹಿತಿ ಕೊಡುವಂಥದ್ರ ವಿಚಾರದ ಜೊತೆಯಾಗಿ ಕೆಂಪೇಗೌಡರ ಜೊತೆಯಾಗಿ ಒಕ್ಕಲಿಗ ಸಮುದಾಯದ ಉಳಿದಂಥ ಎಲ್ಲ ಮುಖಂಡರುಗಳನ್ನು ಅಂದರೆ KH ರಾಮಯ್ಯನವರಾಗಿರ್ಬೋದು, ಕೆಂಗಲ್ ಹನುಮಂತಯ್ಯನವರಾಗಿರ್ಬೋದು, MV ಕೃಷ್ಣಪ್ಪನವರಾಗಿರ್ಬೋದು, ಈ ರೀತಿ ಹಲವಾರು ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿ ಜನಸೇವೆಗೆ ತಮ್ಮ ಬದುಕನ್ನು ಮೀಸಲಿಟ್ಟಂಥ ಅನೇಕ ನಾಯಕರುಗಳ ಬಗ್ಗೆ ಕೂಡ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಿದ್ದೀವಿ. ಈಗಾಗಲೇ ನಮ್ಮ ಗೌರವಾಧ್ಯಕ್ಷರು ಹೇಳಿದಂಗೆ ಪ್ರತಿ ಸರ್ಕಾರಿ ಮತ್ತು ಅನುದಾನಿತ ಸರ್ಕಾರಿ ಕಚೇರಿಗಳಿಗೆ ಎಲ್ಲದಕ್ಕೂ ಕೂಡ ಇದುವರೆಗೂ ಭಾವಚಿತ್ರಗಳನ್ನು ಇದಕ್ಕೆ ಮುಂಚೆ ವಿತರಣೆ ಮಾಡಿದ್ವಿ. ಈ ವರ್ಷ ವೇಮಗಲ್ ಪಟ್ಟಣದ ಸಮುದಾಯದ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ, ಒಕ್ಕಲಿಗ ಸಮುದಾಯದ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಚಿಕ್ಕದು ದೊಡ್ಡದು ಅನ್ನೋಂಥ ಭೇದ ಭಾವ ಇಲ್ಲದೆ ಅವ್ರ ಕಡೆಯಿಂದ ಯಾವುದೇ ಪ್ರತಿಫಲನ ಅಪೇಕ್ಷೆ ಮಾಡದೆ ನಾವೊಂದು ಭಾವಚಿತ್ರವನ್ನು ಕೊಡುಗೆಯಾಗಿ ಅವರಿಗೆ ಕೊಟ್ಕೊಂಡ್ಬಂದಿದ್ದೀವಿ. ಇದ್ರ ಉದ್ದೇಶ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಮುದಾಯನ ಒಗ್ಗೂಡಿಸಬೇಕು ಅನ್ನೋಂಥ ಒಂದು ಉದ್ದೇಶಕ್ಕೆ. ಉಳಿದಂತೆ ಈ ಬಾರಿ 27ನೇ ತಾರೀಕು ಶುಕ್ರವಾರ ನಾವು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಹೋಬಳಿಯ ಎಲ್ಲ ಸರ್ವಮತ ಸರ್ವ ಜನಾಂಗದವರು ಕೂಡ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಾಗಿ ಮಾಡ್ಕೊಂಡು ಸಮಯ ಬೆಳಗ್ಗೆ 8 ಗಂಟೆಗೆ ಪಟ್ಟಣ ಪಂಚಾಯತಿ ಕಚೇರಿ ಪಕ್ಕ ನಮ್ಮದು ನೋಂದಣಿ ಕಚೇರಿ ಇರುತ್ತೆ. ಕೆಂಪೇಗೌಡ ಯುವ ಸಮಿತಿಯ ನೋಂದಿತ ಕಚೇರಿ ಇದೆ. ಆ ನೋಂದಿತ ಕಚೇರಿಯಲ್ಲಿ ಪೂಜೆ ಸಲ್ಲಿಸುವ ಮುಖಾಂತರ ತದನಂತರ ಬಸ್ ಸ್ಟ್ಯಾಂಡಲ್ಲಿ ಪೆಂಡಲಲ್ಲಿ ಅಲ್ಲೊಂದು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಅನ್ನ ಸಂತರ್ಪಣೆ ಇರುತ್ತೆ. ಸೊ ಹಾಗಾಗಿ ಎಲ್ಲ ಸಮುದಾಯದವರು ಕೂಡ ಅಲ್ಲಿಗೆ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಾಗಿ ಈ ಮೂಲಕ ಮನವಿ ಮಾಡ್ಬೋದು. ಧನ್ಯವಾದ. ಮುಂದುವರಿದಂತೆ ಕೆಂಪೇಗೌಡ ಯುವ ಸಮಿತಿ ಅನ್ನೋಂಥದ್ದು ಕಳೆದ 3 ವರ್ಷದಿಂದ ಸ್ಥಾಪನೆ ಆದಾಗ ಕೂಡ ಸಂಪೂರ್ಣ ಇಡೀ ಹೋಬಳಿಯಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಒಂದು ಗ್ರಾಮ ಸಭೆಗಳನ್ನು ಮಾಡಿ ಅಲ್ಲಿ ಸಮುದಾಯದ ಬಗ್ಗೆ ಆಸಕ್ತಿ ಹೊಂದಿರುವಂಥ ಉತ್ಸಾಹ ಯುವಕರನ್ನು ಸೇರಿಸಿಕೊಂಡು ಕೆಂಪೇಗೌಡ ಯುವ ಸಮಿತಿ ಅನ್ನೋದನ್ನು ಮಾಡಿದ್ವಿ. ತದನಂತರ ಈಗ 3 ವರ್ಷ ಆಗಿರೋದ್ರಿಂದಾಗಿ ಈಗ ಕಮಿಟಿನ ರಿಫಾರ್ಮ್ ಮಾಡೋಂಥ ಉದ್ದೇಶ ಇಟ್ಕೊಂಡು ಈಗಲೂ ಕೂಡ ಅನೇಕ ಗ್ರಾಮಗಳು ಎಲ್ಲ ಪಂಚಾಯಿತಿಯ ಎಲ್ಲ ಗ್ರಾಮಗಳು ನಮ್ಗೆ ಒಗ್ಗೂಡುವಂತೆ ಒಳಗೊಳ್ಳುವಂತೆ ವಿಶೇಷವಾಗಿ ಎಲ್ಲ ಗ್ರಾಮಗಳ ಭಾಗದಿಂದ ಕೂಡ ಗ್ರಾಮೀಣ ಯುವಕರನ್ನ ಕರ್ಕೊಂಡ್ಬಂದು ಈಗ ಮತ್ತೊಮ್ಮೆ ಒಂದು ಹೊಸ ಸಂಘಟನೆಯನ್ನು ಕಟ್ಟಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ಕೆಂಪೇಗೌಡ ಯುವ ಸಮಿತಿ ಹಮ್ಮಿಕೊಳ್ಳುವಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಖಂಡಿತವಾಗ್ಲೂ ತಮ್ಮ ಮುಖೇನ ಸಮಾಜಕ್ಕೆ ನಾವೊಂದು ಸಂದೇಶವನ್ನು ಕೊಟ್ಟೆ ಕೊಡ್ತೀವಿ.